ಅದ್ದೂರಿಯಾಗಿ ನಡೆದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ 8ನೇ ವಾರ್ಷಿಕೋತ್ಸವ. ಕೋಲಾರ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕರಾದ ಸಂದೇಶ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ 8ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಕೆಎಸ್ ಗಣೇಶ್ ಅವರು ಮಾತನಾಡಿ, ಅಂಬೇಡ್ಕರ್ ಸೇವಾ ಸಮಿತಿ ಮುಖಂಡ ಸಂದೇಶ್ನ ಪತ್ರಕರ್ತನಾಗಿ ಬೆಳೆಸುವ ಆಸೆ ನನಗಿತ್ತು. ಆದರೆ ಸಂದೇಶ್ ಸಮಾಜದ ಏಳಿಗೆಗೆ ಶ್ರಮಿಸಲು ಮುಂದಾದ. ಹೀಗೆಯೇ ಸಮುದಾಯದ ಪರ ಹೋರಾಟ ಮಾಡಿಕೊಂಡು ಮುಂದೆ ಸಾಗಲಿ. ನಮ್ಮ ಬೆಂಬಲ ಸದಾ ಅವರಿಗಿದೆ. ಮುಂದೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ 25ನೇ ವಾರ್ಷಿಕೋತ್ಸವ ಮಾಡುವ ಸಮಯದಲ್ಲಿ ಸಂದೇಶ್ ಶಾಸಕನಾಗಿ ಕಾರ್ಯಕ್ರಮ ಮಾಡಬೇಕು ಎಂದು ಹೇಳಿದರು. ಸಂದೇಶ್ ಯಾವುದೇ ರೀತಿಯ ತಪ್ಪು ಕೆಲಸಗಳನ್ನು ಮಾಡಿಲ್ಲ, ದುಡ್ಡಿಗೆ ಆಸೆ ಪಡಲಿಲ್ಲ, ಸಮುದಾಯದ ಪರ ಹೋರಾಟ ಮಾಡಿಕೊಂಡು ಹೋಗುತ್ತಿದ್ದಾನೆ. ಇವನ ಎಲ್ಲ ಕಷ್ಟದ ಸಮಯದಲ್ಲಿ ನಾನು ಸಂದೇಶ್ ಜೊತೆ ನಿಂತು ಸಹಾಯ ಮಾಡುತ್ತೇನೆ. ರಾಜ್ಯಾದ್ಯಂತ ಸಂದೇಶ್ ಸಂಘಟನೆಯನ್ನ ಬಹಳ ಹುಮ್ಮಸ್ಸಿನಿಂದ ಕಟ್ಟಿದ್ದಾನೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಂದೇಶ್ನ ಅಭಿಮಾನಿಗಳು ಇದ್ದಾರೆ. ಕಾನೂನಿನ ಅಡಿಯಲ್ಲಿ ಎಲ್ಲ ಹೋರಾಟಗಳನ್ನು ಸಂದೇಶ್ ಮಾಡಿಕೊಂಡು ಮುಂದೆ ಸಾಗಲಿ ಎಂದು ಸಮಾಜ ಸೇವಕ ಎಂ ಶ್ರೀನಿವಾಸ್ ಹೇಳಿದರು. ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಜನರು ಬಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಸಮುದಾಯದ ಸೇವೆಯನ್ನು ನಾನು ಪ್ರತಿದಿನವೂ ಮಾಡುತ್ತೇನೆ. ನನಗೆ ಜಿಲ್ಲಾಧ್ಯಕ್ಷ ಮಾಡಿದ ಸಂದೇಶ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಜಿಲ್ಲಾಧ್ಯಕ್ಷ ಕಾಂತರಾಜು ತಿಳಿಸಿದರು. ಅಂಬೇಡ್ಕರ್ ಸೇವಾ ಸಮಿತಿಯ 8ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಮುಖಂಡರು ಬಂದು ಸಂದೇಶ್ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದರು. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕರಾದ ಸಂದೇಶ್ ಮಾತನಾಡಿ, ನಾನು ಇದುವರೆಗೂ ಸುಮಾರು 175 ಅಂತರ್ಜಾತಿ ವಿವಾಹ ಮಾಡಿದ್ದೇನೆ. 5,000 ಎಕರೆ ದಲಿತರ ಜಮೀನುಗಳನ್ನು ರಕ್ಷಣೆ ಮಾಡಿದ್ದೇನೆ ಹಾಗೂ ಯಶಸ್ವಿಯಾಗಿ ಸುಮಾರು 400 ಹೋರಾಟಗಳನ್ನು ಮಾಡಿದ್ದೇನೆ. 100 ಮನೆಗಳನ್ನು ಕಟ್ಟಲು ಸಹಾಯ ಹಾಗೂ ಸುಮಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದ್ದೇನೆ ಎಂದರು. ನನಗೆ ನನ್ನ ಕಷ್ಟದ ಸಮಯದಲ್ಲಿ ಸಮಾಜ ಸೇವಕರಾದ ಎಂ ಶ್ರೀನಿವಾಸ್ ರವರು ಬಹಳ ಸಹಾಯ ಮಾಡಿದ್ದು, ನಾನು ಬದುಕಿರುವವರೆಗೂ ಅವರ ಋಣ ತೀರಿಸುತ್ತೇನೆ. ಮುಂದೆ ಕೋಲಾರದ ಶಾಸಕರಾಗಿ ಎ ಶ್ರೀನಿವಾಸ್ ಆಯ್ಕೆಯಾಗುತ್ತಾರೆ ಎಂದರು. ಕಾರ್ಯಕ್ರಮದ ಕೊನೆ ಕ್ಷಣದಲ್ಲಿ ಮಾಲೂರು ಶಾಸಕ ನಂಜೇಗೌಡ ಆಗಮಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕರು ಸಂದೇಶ್ ಹಾಗೂ ಜಿಲ್ಲಾಧ್ಯಕ್ಷರಾದ ಕಾಂತರಾಜು ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ, ನೀವು ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಿ, ನನ್ನ ಸಹಕಾರ ನಿಮಗೆ ಇರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಪಿ ಶ್ರೀನಿವಾಸ್, ಕಿರಣ್ ಸೋಮಣ್ಣ, ಸೋಮಶೇಖರ್, ಮಾರ್ಜೇನಹಳ್ಳಿ ಬಾಬು, ಸರ್ಜಾಪುರ ಶ್ರೀನಿವಾಸ್, ಹರೀಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೆಂಕಟೇಶ್, ಮುರಳಿಗೌಡ, ಅಂಬೇಡ್ಕರ್ ಸೇವಾ ಸಮಿತಿಯ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಅಂಬೇಡ್ಕರ್ ಸೇವಾ ಸಮಿತಿಯ 8ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಾವಾಗಲೂ ಹೇಳ್ತೀನಿ, 2017 ಜನವರಿ 13ನೇ ತಾರೀಕು ಅಂಬೇಡ್ಕರ್ ಸೇವಾ ಸಮಿತಿನ ಇದೇ ವೇದಿಕೆ ಮೇಲೆ ಸ್ಥಾಪನೆ ಮಾಡ್ತೀವಿ. ಆ ಸ್ಥಾಪನೆ ಮಾಡಿದ ದಿನ ನಮ್ಮ ಎ ಶ್ರೀನಿವಾಸ್ ಅಣ್ಣವರು ಅದೇ ಪ್ಲೇಸಲ್ಲಿ ಅಲ್ಲೇ ಕುತ್ಕೊಂಡು ಹಂಗೆ ಕುತ್ಕೊಂಡಿರ್ತಾರೆ. ಆ ಮೊದಲನೇ ಕಾರ್ಯಕ್ರಮ ನಕ್ಷತ್ರನಹಳ್ಳಿ ವೆಂಕಟೇಶ್ ಅಣ್ಣವರು ಇದ್ದಾರೆ. ಈ ವೇದಿಕೆ ಮೇಲೆ ಇರುವಂತ ಮೊದಲ ಎಲ್ಲರೂ ಗಣ್ಯರು, ಮಾರ್ಜೇನಹಳ್ಳಿ ಬಾಬಣ್ಣವರು ಎಲ್ಲರೂ ಇದ್ದಾರೆ. ಆವತ್ತು ನಾವು ಕಾರ್ಯಕ್ರಮ ಈ ಒಂದು ಸಂಘಟನೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ಮಧ್ಯಗಳಲ್ಲಿ ಒಂದಷ್ಟು ಕಾಲಘಟ್ಟಗಳಲ್ಲಿ ನಮಗೆ ಬಂದಿರುವಂತದ್ದು ಏನಂದ್ರೆ, ಒಂದಷ್ಟು ದಲಿತ ಮುಖಂಡರು ಸ್ವಲ್ಪ ಒಂದಷ್ಟು ವಿಚಾರಗಳಲ್ಲಿ ಬಂದಾಗ ನಮ್ಮದೇ ಕೆಲವು ಮುಖಂಡರು ನಮ್ದೇ ಬೇಕಾದಷ್ಟು ಸಂಘಟನೆಗಳಿದೆ, ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೇಕಾಗಿತ್ತಲ್ಲ, ನಮ್ಮ ಸಂಘಟನೆಗಳಲ್ಲೇ ಸಂಘಟನೆ ಸ್ಥಾಪನೆ ಮಾಡ್ತೀಯ. ಕೇಂದ್ರ ಬಿಂದು ಮುಖ್ಯ ರೂವಾರಿಗಳು, ಆತ್ಮೀಯರಾದಂಥ ಸಂದೇಶ್ ಅವರೇ, ರಾಜ್ಯಾಧ್ಯಕ್ಷರಂತ ಸ್ನೇಹಿತರಂತ ಕುಪೇಂದ್ರನವರೇ, ಜಿಲ್ಲಾಧ್ಯಕ್ಷರೇ, ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯಾತಿ ಗಣ್ಯರೇ, ತುಂಬ ವೇದಿಕೆ ದೊಡ್ಡದಾಗಿದೆ. ಹೆಸರುಗಳು ಹೇಳ್ತಾ ಹೋದರೆ ಸಮಯದ ಅಭಾವ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲ ಗಣ್ಯಾತಿ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದೀರಾ. ಈ ಸಂಘಟನೆಯನ್ನ ಹುಟ್ಟು ಹಾಕದಂತ ಆತ್ಮೀಯರಾದಂಥ ಸಂದೇಶ್ ಅವರು ಹಾಗೂ ಈ ಸಂಘಟನೆಯನ್ನು 8 ವರ್ಷಗಳಿಂದ ಒಂದು ಸಾರ್ಥಕವಾದ ದಿಕ್ಕಿನಲ್ಲಿ ಕೊಂಡೊಯ್ತಾ ಇರುವಂಥ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳ ಜೊತೆಗೆ ನಾನು ಇಷ್ಟಪಡ್ತೇನೆ. ವೇದಿಕೆ ಮೇಲೆ ಎಲ್ಲ ಆತ್ಮೀಯರಿದ್ದಾರೆ. 3 ಜನ ಶ್ರೀನಿವಾಸ್ ಇದ್ದಾರೆ, ಒಬ್ಬ ವೆಂಕಟೇಶ್ ಅವರು ಈಗಾಗಲೇ ಮಾತಾಡಿ ಹೋಗಿದ್ದಾರೆ, ಮುರಳಿಗೌಡರು ಇದ್ದಾರೆ, ಬಾಬು ಇದ್ದಾರೆ, ಸೋಮಣ್ಣ ಇದ್ದಾರೆ,
ಆಮೇಲೆ ಕಿರಣ್ ಅವರಿದ್ದಾರೆ, ಒಬ್ಬ ವಕೀಲ ಮಿತ್ರರಿದ್ದಾರೆ, ಅನಿಲ್ ಇದ್ದಾರೆ, ಆಮೇಲೆ ಶಿವಮ್ಮ ಅವರಿದ್ದಾರೆ, ಇನ್ನು ಸುಮಾರು ಜನ ಇದ್ದಾರೆ. ನಾನು ಕೂಡ ಸಂದೇಶ್ ಥರನೇ ಎಲ್ಲರ ಹೆಸರು ಹೇಳಕ್ ಹೋಗಲ್ಲ. ಅಂಬೇಡ್ಕರ್ ಸೇವಾ ಸಮಿತಿ ಮತ್ತು ಸಂದೇಶ್ ಅವರ ಜೊತೆಗೆ ಹೆಜ್ಜೆ ಆಗ್ತಾ ಇರುವಂಥ ಎಲ್ಲ ಬಂಧುಗಳಿಗೆ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸಂದೇಶ್ ಅವರು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಾನು ಸಂಬಳ ಕೊಟ್ಟೆ ಅಂತ. ಆ ಸಂಬಳ ಇಲ್ಲಿರೋ ಜನ, ನಾನು ರಾಜಕೀಯದಲ್ಲಿದ್ದೀನಿ, ಜನ ಕಸೋದು ಎಷ್ಟು ಕಷ್ಟ ಅಂತ ನಮಗೂ ಗೊತ್ತು. ಜನ ಬಂದು ಬೆಳಗ್ಗೆ 11-10ವರೆಯಿಂದ ಇಲ್ಲಿ ಕೂತ್ಕೊಳ್ಳೋದು, ಬಿಸಿಲು ಕೂತ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮಗೂ ಗೊತ್ತು. ಆದರೂ ನೀವೆಲ್ಲ ಇಲ್ಲಿ ಒಂದು ಒಳ್ಳೆ ಪ್ರೀತಿಯಿಂದ, ಸಂದೇಶ್ ಮೇಲೆ ಇರೋಂಥ ಪ್ರೀತಿಯಿಂದ ಇಲ್ಲೆಲ್ಲ ಕೂತ್ಕೊಂಡಿದ್ದೀರಾ. ನಿಮಗೆ ಫಸ್ಟ್ ಧನ್ಯವಾದ ತಲುಪಿಸ್ತಾ ಇದ್ದೀನಿ. ಅಷ್ಟು ಪ್ರೀತಿನ ಸಂದೇಶ್ ಸಂಪಾದನೆ ಮಾಡಿದ್ದಾನೆ. ಸಂದೇಶ್ಗೆ ಇದೇ ರೀತಿ ನಮ್ಮ ಕರ್ನಾಟಕ ಎಲ್ಲ ದೇಶದಂಥ ಎಲ್ಲ ಅಭಿಮಾನಿಗಳು ಕ್ರಿಯೇಟ್ ಆಗಲಿ, ಅವ್ನು ಮಾಡೋಂಥ ಹೋರಾಟಗಳಿಗೆ ಜಯವಾಗಲಿ ಅಂತ ಹೇಳ್ಬಿಟ್ಟು ನನಗೆ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಧನ್ಯವಾದಗಳನ್ನ ಅರ್ಪಿಸಲಾಗ್ತಿದೆ. ಬಂಧುಗಳೇ, ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯ ಅಧ್ಯಕ್ಷರು ಎಲ್ಲ ನನ್ನ ಭೀಮಾ ಬಂಧುಗಳೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಅಂಬೇಡ್ಕರ್ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ ಹಾಗೂ ಎಲ್ಲ ಆತ್ಮೀಯರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಪೊಲೀಸು ಸಿಬ್ಬಂದಿಯವರೇ, ಏನಿವತ್ತು ಈ ರಾಜ್ಯದಲ್ಲಿ 1970ರ ದಶಕದಲ್ಲಿ ಹುಟ್ಟಿದಂತ ದಲಿತ ಚಳವಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪರ ಆದಿಯಾಗಿ, ಇವತ್ತು ದೇವನೂರು ಮಹದೇವರ ಆದಿಯಾಗಿ, ಅದೇ ರೀತಿ ಈ ಜಿಲ್ಲೆಯ ಖ್ಯಾತ ರಚನೆಕಾರರು, ಕಥೆಗಾರರಾದಂತ ಕೋಟಿಗಳ ಕಿರಣ್ ಸೋಮಣ್ಣ ಸರ್ ಅವರು ಅನ್ಯತಾ ಕಾರ್ಯದ ನಿಮಿತ್ತ ಅವರು ಹೊರಡೋರಿದ್ದಾರೆ. ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಪ್ರೀತಿಪೂರ್ವಕವಾಗಿ ಗೌರವ ಸಮಿತಿ ಸಂಘಟನೆಯ 8ನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಹಳೆ ಬಸ್ ಸ್ಟ್ಯಾಂಡ್ ಕೋಲಾರ ಇಲ್ಲಿ ನಡೆಸಲಾಯಿತು. ತುಂಬಾ ವಿಜೃಂಭಣೆಯಿಂದ ಆಗಿದೆ. ಸುಮಾರು ಸಾವಿರಾರು ಜನ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿರೋಂಥ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮುಂದೆ ಏನ್ ಮಾಡ್ತಾ ಇದೀವ, ಇನ್ನ ಹಾರ್ಡ್ ಹೋರಾಟ. ಇವಾಗ ಇನ್ನ ಮುಂದಕ್ಕಿನ್ನ ಕಠಿಣವಾಗಿ ಹೋರಾಟ ಮಾಡ್ತೀವಿ. ಯಾವ ಭೂಗಳರಿಗೆ, ತಪ್ಪು ಮಾಡೋರಿಗೆ, ಜನಗಳಿಗೆ ತೊಂದರೆ ಕೊಡೋರಿಗೆ ಸಿಂಹಾಸನವಾಗಿ ಇರ್ತೀವಿ. ಸರ್, ನಿಮ್ಮ ಪ್ರೀತಿಯಿಂದ ಇಷ್ಟು ಜನ ಸೇರಿದ್ದಾರೆ. ಮತ್ತು ಬೇರೆ ಎಮ್ ಎಲ್ ಎಗಳು ಅವರು ಇವರು ಸೇರಿಸೋಗ್ಬೇಕಂದ್ರೆ ಇದು ತುಂಬ ಕಷ್ಟ ಇದೆ. ನಿಮ್ಮ ಅಭಿಮಾನದಿಂದ ಇಷ್ಟು ಜನ ಸೇರಿದ್ರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಇವತ್ತು ನಾವು ಇಷ್ಟು ಮಾತ್ರ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ದುಡ್ಡು ಕಾಸು ಏನೂ ಇಲ್ಲ ಅಂದ್ರೂ ಜನ ಅವರು ಕೊಟ್ಟಿರೋಂಥ ಒಂದು ಪ್ರೋತ್ಸಾಹ, ಅವ್ರು ಕೊಟ್ಟಿರೋಂಥ ಒಂದು ಈ ಒಂದು ಬೆಂಬಲನೇ ನಮಗೆ ಶಕ್ತಿ. ಸದಾ ಚಿರಋಣಿಯಾಗಿರ್ತೀನಿ ಸರ್. ಕೊನೆಯದಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸಹಕರಿಸಿದಂತ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ತುಂಬಾ ಸಂತೋಷ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇದು 8ನೇ ವರ್ಷದ ವಾರ್ಷಿಕೋತ್ಸವ. ನಾನು ಬಂದು 3 ವರ್ಷಗಳಾಯ್ತು ನಮ್ಮ ಈ ಸಂಘಟನೆಗೆ. ಈ ಸಂಘಟನೆಗಳ ವಿಚಾರವಾಗಿ ಏನಾದ್ರು ಕಾರ್ಯಕ್ರಮನೋ ಇಲ್ಲಾಂದ್ರೆ ಬೇರೆ ಏನಾದ್ರು ಮಾಡ್ಬೇಕಂದ್ರೆ ಜನ ದುಡ್ಡು ಕೊಟ್ಟು ತರ್ಸ್ಕೊಬೇಕು. ಆದ್ರೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆಯಲ್ಲಿ ಯಾವುದೇ ದುಡ್ಡಿಲ್ಲ. ಸೀರೆ ಹಂಚ ಇದಕ್ಕೆ ಮಾಡ್ತಾ ಇಲ್ಲ. ಇದು ಈ ಪೊಲಿಟಿಕಲ್ಸ್ ಮಾಡ್ತಾರಲ್ಲ, ಅದ್ರ ನಾವು ಯಾವುದೇ ಇದು ಮಾಡ್ತಾ ಇಲ್ಲ. ಪ್ರೀತಿ ವಿಶ್ವಾಸದಿಂದ ಬಂದಿದ್ದಾರೆ. ನೀವು ನೋಡೋಲ್ಲ, 3 ಗಂಟೆ ಆಗಿದೆ ಇವಾಗ ಸಮಯ. ಇದುವರೆಗೂ ಯಾರು ಒಂದು ಶೇರ್ ಕೂಡ ಕರ್ಲಿಲ್ಲ. ಬಾರಿ ತುಂಬಾ ಸಂತೋಷ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಸೇವಾ ಸಮಿತಿ ಆ ನಂಬಿಕೆಯನ್ನ ಉಳಿಸ್ಕೊಂಡಿದೆ, ವಿಶ್ವಾಸವನ್ನ ಗಳಿಸಿದೆ, ಪ್ರೀತಿಯನ್ನ ಗಳಿಸಿದೆ, ಕೆಲಸಗಳನ್ನ ಅಷ್ಟು ಮಾಡಿದ್ದಾರೆ. ಆ ಒಂದು ಅಂಬೇಡ್ಕರ್ ಸೇವಾ ಸಮಿತಿ ವಾರ್ಷಿಕೋತ್ಸವ ಮಾಡಿದ್ದಕ್ಕೆ ನನಗೂ ತುಂಬಾ ಸಂತೋಷ ಆಗ್ತದೆ. ಯಾವ ಜಿಲ್ಲೆಯಿಂದ ಜನಕ್ಕೆ ಬಂದಿದ್ರು? ಸುಮಾರು ಜಿಲ್ಲೆಗಳಿಂದ. ಏನಪ್ಪ ಇವತ್ತು ವಿಶೇಷ ಅಂದರೆ ಜನರು ಇಷ್ಟು ಸ್ಪಂದಿಸೋರು ಅಂದರೆ ಯಾಕಪ್ಪ ಕಾರಣ ಅಂದರೆ ನಾವು ಅಂಬೇಡ್ಕರ್ ಸೇವಾ ಸಮಿತಿ ಮಾಡಿರೋ ಕೆಲಸಗಳೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಅದರಿಂದ ನಮ್ಮ ದೊಡ್ಡ ಶಕ್ತಿ ಅಂದರೆ ನಮ್ಮ KM ಸಂದೇಶ್ ಅಣ್ಣನವರು ಈ ಅಂಬೇಡ್ಕರ್ ಸೇವಾ ಸಮಿತಿ ಸ್ಥಾಪನೆ ಮಾಡಿದಿರೋದು. ಅವ್ರ ಮುಖಾಂತರ ಕರ್ನಾಟಕದ ಜಿಲ್ಲೆಗಳು ಇವತ್ತು ಬಂದಿದ್ದಾರೆ. ಜನಗಳಿಗೆ ತುಂಬ ತಾಳ್ಮೆ ಇದೆ. ತಾಳ್ಮೆ ಯಾಕಪ್ಪ ಇದೆ ಅಂದರೆ ಅವ್ರ ಮೇಲೆ ಇರೋ ಗೌರವ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಪೊಲಿಟಿಕಲ್ ಕಾರ್ಯಕ್ರಮ ಆಗಲಿ, ಯಾವುದೇ ಆಗಲಿ ಅವರು ಜನನ ದುಡ್ಡು ಕೊಟ್ಟು ಕರ್ಸ್ಕೊತಾ ಇದ್ರು. ಇದು ಅಭಿಮಾನಕ್ಕೋಸ್ಕರ ಮತ್ತು ಅಂಬೇಡ್ಕರ್ ಸೇವಾ ಸಮಿತಿ ಮಾಡಿರೋ ಕೆಲಸಕ್ಕೋಸ್ಕರ ಇಲ್ಲಿ ಜನ ಬಂದಿರ್ತಾರೆ.
ನೀವು ನೋಡ್ತಾ ಇದ್ದೀರಿ ಇಲ್ಲಿ ಜನ ಬೆಳಗ್ಗೆ ಬಂದಿದ್ದವರು ಇನ್ನೂ ಒಬ್ಬರು ಇದ್ದು ಹೋಗಿಲ್ಲ. ಕಾರ್ಯಕ್ರಮ ಕೊನೆವರೆಗೂ ಇದ್ದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಾರೆ. ಮೊದಲನೇದಾಗಿ ನಾನು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೇನೆ. ಹಾಗಂತ ಮತ್ತು ಇಲ್ಲಿ ಕಷ್ಟ ಬಿದ್ದಿರುವಂಥ ಎಲ್ಲ ಸದಸ್ಯರಿಗೂ ಹಾಗೂ ಪದಾಧಿಕಾರಿಗಳು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರ ಕಾಂತರಾಜ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದೆ. ಅವ್ರಿಗೂ ಈ ಮುಖಾಂತರ ನಾನು ವಂದನೆಗಳು ತಿಳಿಸ್ತೇನೆ. ಈ ಮುಖಾಂತರ ಜನಕ್ಕೆ ಬಂದಿದ್ರಲ್ಲ ಇವತ್ತು, ಜನಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ? ಜನಗಳಿಗೆ ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಕಾರ್ಯಕ್ರಮಗಳಿಗೆ ಯಶಸ್ವಿ ಮಾಡ್ತಾ ಇರಿ. ಸದಾ ನಾವು ಅಂಬೇಡ್ಕರ್ ಸೇವಾ ಸಮಿತಿ ನಿಮ್ಮ ಜೊತೆಯಲ್ಲಿ ಇರ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನೊಂದವರ ಪರವಾಗೂ ಎಲ್ಲರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡ್ತೀರಿ. ಜೈ ಭೀಮ್.